ನಮಸ್ಕಾರ. ಈ ಸೆಷನ್ಗೆ ನಿಮ್ಗೆ ಸ್ವಾಗತ. ಈ ವಿಡಿಯೋ ಸೆಷನ್ನಲ್ಲಿ ನಾವು ಎಲ್ಇಡಿ ಅಥವಾ ಎಲ್ಸಿಡಿ ಟಿವಿಯಲ್ಲಿನ ಟ್ರಬಲ್ ಶೂಟಿಂಗ್ ದೋಷಗಳನ್ನು ಪರಿಶೀಲಿಸುತ್ತೇವೆ. ಹೆಚ್ಚುವರಿಯಾಗಿ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ನಾವು ನಿಮ್ಮನ್ನು ಸಜ್ಜುಗೊಳಿಸುತ್ತೇವೆ. ಈ ತಿಳುವಳಿಕೆ ಪ್ರಯಾಣವನ್ನು ಒಟ್ಟಿಗೆ ಪ್ರಾರಂಭಿಸೋಣ. ಉದ್ದೇಶಗಳು: ಈ ಸೆಷನ್ನ ಕೊನೆಯಲ್ಲಿ ನೀವು ಹೀಗೆ ಮಾಡುವಿರಿ. ಎಲ್ಸಿಡಿ ಅಥವಾ ಎಲ್ಇಡಿ ಟಿವಿಯ ನೋ ಪವರ್ ಇಶ್ಯೂ ದೋಷಗಳನ್ನು ಗುರುತಿಸುವುದು. ಫ್ಲೋ ಚಾರ್ಟ್ ವಿಧಾನವನ್ನು ಬಳಸಿಕೊಂಡು ಎಲ್ಸಿಡಿ ಅಥವಾ ಎಲ್ಇಡಿ ಟಿವಿಯ ದೋಷ ಸರಿಪಡಿಸುವುದು. ಡಿಬಗ್ ಮಾಡಿದ ನಂತರ ಟಿವಿಯನ್ನು ಪರೀಕ್ಷಿಸುವುದು. ಎಲ್ಸಿಡಿ ಅಥವಾ ಎಲ್ಇಡಿ ಟಿವಿಯಲ್ಲಿ ದೋಷಗಳ ದೋಷ ನಿವಾರಣೆಗೆ ಬೇಕಾದ ಉಪಕರಣಗಳು ಮತ್ತು ಸಾಮಗ್ರಿಗಳನ್ನು ಮೊದಲು ನೋಡೋಣ. ನಮಗೆ ಈ ಕೆಳಗಿನ ಪರಿಕರಗಳು, ವಸ್ತುಗಳು ಮತ್ತು ಉಪಕರಣಗಳ ಅಗತ್ಯವಿದೆ. ಟ್ರೇನಿ ಟೂಲ್ ಕಿಟ್ 1 ಸೆಟ್, ಡಿಜಿಟಲ್ ಮಲ್ಟಿಮೀಟರ್ ವಿತ್ ಪ್ರೋಬ್ಸ್ 1 ಸಂಖ್ಯೆ, ಮ್ಯಾಗ್ನಿಫೈಯರ್ ಲೆನ್ಸ್ 1 ನಂಬರ್, ಕೆಪಾಸಿಟರ್ ಡಿಸ್ಚಾರ್ಜರ್ 1 ಸಂಖ್ಯೆ, ಕಲರ್ ಪ್ಯಾಟರ್ನ್ ಜನರೇಟರ್ 1 ಸಂಖ್ಯೆ, ಬ್ಲೋವರ್ 1 ಸಂಖ್ಯೆ, ಸೋಲ್ಡರಿಂಗ್ ಐರನ್ 1 ಸಂಖ್ಯೆ, ಡಿಸೋಲ್ಡರಿಂಗ್ ಪಂಪ್ 1 ಸಂಖ್ಯೆ. ನಮಗೆ ಈ ಕೆಳಗಿನ ಸಾಮಗ್ರಿಗಳು ಬೇಕಾಗುತ್ತವೆ. ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಶೀಟ್ 1 ಸಂಖ್ಯೆ, ಸಾಫ್ಟ್ ಕ್ಲೋತ್ 2 ಸಂಖ್ಯೆ, HDMI ಕೇಬಲ್ 2 ಸಂಖ್ಯೆ, RCA ಕೇಬಲ್ 3RCA 3RCA 1 ಸೆಟ್, ಆಪ್ಟಿಕಲ್ ಕೇಬಲ್ SPDIF 1 ನಂಬರ್, ಕೋಎಕ್ಸೆಲ್ ಕೇಬಲ್ 2RCA 2RCA 1 ಸೆಟ್, ಕ್ಲೀನಿಂಗ್ ಬ್ರಷ್ 1 ನಂಬರ್, IPA ಕ್ಲೀನಿಂಗ್ ಸೊಲ್ಯೂಷನ್ 1 ಬಾಟಲ್, ಫ್ಯೂಸ್ 1 ನಂಬರ್. ಮೊದಲಿಗೆ ದೋಷವನ್ನು ಗುರುತಿಸಲು ಎಲ್ಸಿಡಿ ಅಥವಾ ಎಲ್ಇಡಿ ಟಿವಿಯನ್ನು ಪರೀಕ್ಷಿಸೋಣ. ಟಿವಿ ಟ್ರಬಲ್ ಶೂಟಿಂಗ್ಗೆ ಅಗತ್ಯವಿರುವ ಎಲ್ಲ ಉಪಕರಣಗಳು ಮತ್ತು ಸಾಮಗ್ರಿಗಳನ್ನು ಸಿದ್ಧವಾಗಿಡಿ. ಟಿವಿಯನ್ನು ಟೆಸ್ಟಿಂಗ್ ಟೇಬಲ್ ಮೇಲೆ ಇರಿಸುವ ಮೂಲಕ ಪ್ರಾರಂಭಿಸಿ. ಈಗ ರಿಮೋಟ್ ಕಂಟ್ರೋಲ್ ಅನ್ನು ಉಪಯೋಗಿಸಿ ಟೆಲಿವಿಷನ್ ಅನ್ನು ಪವರ್ ಮಾಡಿ. ರಿಮೋಟ್ ಕಂಟ್ರೋಲ್ ಅನ್ನು ಬಳಸಿ ಟಿವಿ ಆನ್ ಮಾಡಿ. ನಂತರ ಫ್ಯಾಕ್ಟರಿ ರೀಸೆಟ್ ರಿಮೋಟ್ ಅನ್ನು ಬಳಸಿ ವಿವಿಧ ಪ್ಯಾಟರ್ನ್ಗಳನ್ನು ಪರಿಶೀಲಿಸಿ. ಎಲ್ಇಡಿ ಇಂಡಿಕೇಟರ್ಗಾಗಿ ಟಿವಿಯ ಫ್ರಂಟ್ ಪ್ಯಾನೆಲ್ ಅನ್ನು ಗಮನಿಸಿ. ಅದು ಬೆಳಗದಿದ್ದರೆ ಟೆಲಿವಿಷನ್ ಪವರ್ ಅನ್ನು ಸ್ವೀಕರಿಸುತ್ತಿಲ್ಲ ಎನ್ನುವುದನ್ನು ಇದು ಸೂಚಿಸುತ್ತದೆ. ಈಗ ಟೆಲಿವಿಷನ್ನ ಸ್ಕ್ರೀನ್ ಅನ್ನು ಗೀರುಗಳು ಅಥವಾ ಹಾನಿಗಳಿಂದ ರಕ್ಷಿಸಲು ರಿಪೇರ್ ಟೇಬಲ್ ಮೇಲೆ ಮೃದುವಾದ ಒರಟು ಇಲ್ಲದ ಬಟ್ಟೆಯನ್ನು ಇರಿಸುವ ಮೂಲಕ ಪ್ರಾರಂಭಿಸಿ. ನಂತರ ಆಂತರಿಕ ಕಾಂಪೊನೆಂಟ್ಸ್ಗಳನ್ನು ನೋಡಲು ಹಂತ ಹಂತವಾಗಿ ಮುಂದುವರಿಯಿರಿ. ಮೊದಲನೇದಾಗಿ ಟಿವಿ ಆಫ್ ಆಗಿದೆ ಮತ್ತು ಎಲ್ಲಾ ಪವರ್ ಸೋರ್ಸಸ್ಗಳಿಂದ ಸಂಪರ್ಕ ಕಡಿತಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ಲಾ ಕನೆಕ್ಟೆಡ್ ಕೇಬಲ್ಗಳನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ. ಈಗ ಬ್ಯಾಕ್ ಪ್ಯಾನೆಲ್ ಕವರ್ ಅನ್ನು ಗಮನಿಸಿ. ಅದನ್ನು ಸ್ಥಳದಲ್ಲಿ ಭದ್ರಪಡಿಸುವ ಎಲ್ಲಾ ಸ್ಕ್ರೂಗಳನ್ನು ಗುರುತಿಸಿ. ಸೂಕ್ತವಾದ ಸ್ಕ್ರೂ ಡ್ರೈವರ್ನೊಂದಿಗೆ ಕ್ರಮಬದ್ಧವಾಗಿ ಅನ್ಸ್ಕ್ರೂ ಮಾಡಿ. ನಂತರ ರೀಅಸೆಂಬಲ್ಗಾಗಿ ಸುರಕ್ಷಿತವಾಗಿ ಸಂಗ್ರಹಿಸಿ. ಎಲ್ಲಾ ಸ್ಕ್ರೂಗಳನ್ನು ತೆಗೆದುಹಾಕಿದ ನಂತರ ಬ್ಯಾಕ್ ಪ್ಯಾನೆಲ್ ಕವರ್ ಅನ್ನು ನಿಧಾನವಾಗಿ ಮೇಲಕ್ಕೆತ್ತಿ. ಇಲ್ಲೊಂದು ಸುರಕ್ಷತಾ ಸಲಹೆ: ಯಾವುದೇ ಆಂತರಿಕ ಕಾಂಪೊನೆಂಟ್ಸ್ಗಳು ಅಥವಾ ಕೇಸಿಂಗ್ಗೆ ಹಾನಿಯಾಗದಂತೆ ಇದನ್ನು ನಿಧಾನವಾಗಿ ಮಾಡಿ. ಮುಂದೆ ನಾವು ಟ್ರಬಲ್ ಶೂಟಿಂಗ್ ಪ್ರೊಸೀಜರ್ಗೆ ಹೋಗೋಣ. ಬ್ಯಾಕ್ ಕವರ್ ತೆಗೆದ ನಂತರ ನಾವು ಈಗ ಎಲ್ಸಿಡಿ ಅಥವಾ ಎಲ್ಇಡಿ ಟಿವಿಯ ವಿವಿಧ ಆಂತರಿಕ ಸೆಕ್ಷನ್ಗಳನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಪವರ್ ಸಪ್ಲೈ ಬೋರ್ಡ್, ಮೇನ್ ಬೋರ್ಡ್ ಮತ್ತು ಕನೆಕ್ಷನ್ ಕೇಬಲ್ಗಳು ಸೇರಿದಂತೆ ಆಂತರಿಕ ಕಾಂಪೊನೆಂಟ್ಸ್ಗಳ ವಿನ್ಯಾಸ ಮತ್ತು ಸ್ಥಿತಿಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ. ವ್ಯವಸ್ಥಿತ ಟ್ರಬಲ್ ಶೂಟಿಂಗ್ಗಾಗಿ ನಮ್ಮ ಮಾರ್ಗದರ್ಶಿಯಾಗಿ ಒದಗಿಸಲಾದ ಫ್ಲೋ ಚಾರ್ಟ್ ಅನ್ನು ನೋಡಿ. ಇದಕ್ಕಾಗಿ ಮಲ್ಟಿಮೀಟರ್ ಅನ್ನು ಕಂಟಿನ್ಯೂಟಿ ಮೋಡ್ಗೆ ಹೊಂದಿಸಿ. ಕಾರ್ಡ್ ಅನ್ನು ಪ್ಲಗ್ ಮಾಡಿ ಮತ್ತು ಪ್ರತಿ ತುದಿಯನ್ನು ಸ್ಪರ್ಶಿಸಿ. ಬೀಪ್ ಅನ್ನು ಆಲಿಸಿ ಅಥವಾ ಲೋ ರೆಸಿಸ್ಟೆನ್ಸ್ ಅನ್ನು ಪರಿಶೀಲಿಸಿ. ಇದು ಕಾರ್ಡ್ನ ಸರಿಯಾದ ಕಾರ್ಯನಿರ್ವಹಣೆಯನ್ನು ಸೂಚಿಸುತ್ತದೆ. ನಮ್ಮ ಆರಂಭಿಕ ಟೆಸ್ಟ್ ಪವರ್ ಕಾರ್ಡ್ ಅನ್ನು ಕಾರ್ಯನಿರ್ವಹಿಸುತ್ತದೆ ಎಂದು ದೃಢಪಡಿಸುತ್ತದೆ. ಇದು ಮುಂದಿನ ಟ್ರಬಲ್ ಶೂಟಿಂಗ್ ಹಂತಗಳಿಗೆ ಭದ್ರ ಬುನಾದಿ ಹಾಕುತ್ತದೆ. ಈಗ ನಾವು ಪವರ್ ಸಪ್ಲೈ ಬೋರ್ಡ್ ಅನ್ನು ಪರಿಶೀಲಿಸೋಣ. ಮೊದಲಿಗೆ ಟೆಲಿವಿಷನ್ನ ಆಂತರಿಕ ವಿನ್ಯಾಸದೊಳಗೆ ಪವರ್ ಸಪ್ಲೈ ಬೋರ್ಡ್ ಅನ್ನು ಗುರುತಿಸಿ. ಕೆಪಾಸಿಟರ್ಸ್, ಇಂಡಕ್ಟರ್ಸ್ ಮತ್ತು ಕನೆಕ್ಟರ್ಸ್ ರಚನೆಯ ಮೂಲಕ ನೀವು ಅದನ್ನು ಗುರುತಿಸಬಹುದು. ಇದು ಸಾಮಾನ್ಯವಾಗಿ ಪವರ್ ಇನ್ಪುಟ್ನ ಬಳಿ ಇರುತ್ತದೆ. ಗುರುತಿಸಿದ ನಂತರ ಬೋರ್ಡ್ಗೆ ಸಂಪರ್ಕಗೊಂಡಿರುವ 2 ಮೇನ್ ಕೇಬಲ್ಗಳನ್ನು ಎಚ್ಚರಿಕೆಯಿಂದ ಬೇರ್ಪಡಿಸಿ. ಇವುಗಳನ್ನು ಸಾಮಾನ್ಯವಾಗಿ ಗುರುತಿಸಬಹುದು ಮತ್ತು ಮೇನ್ ಪವರ್ ಕೇಬಲ್ ಮತ್ತು ಮೇನ್ ಬೋರ್ಡ್ಗೆ ಸಂಪರ್ಕಿಸುವ ಕೇಬಲ್ ಅನ್ನು ಒಳಗೊಂಡಿರಬಹುದು.
ಇಲ್ಲೊಂದು ಸುರಕ್ಷತಾ ಸಲಹೆ. ಯಾವುದೇ ರೀತಿಯ ಹಾನಿಯನ್ನು ತಪ್ಪಿಸಲು ನೀವು ನಿಧಾನವಾಗಿ ಇವುಗಳನ್ನು ಡಿಸ್ಕನೆಕ್ಟ್ ಮಾಡಿಕೊಳ್ಳಿ. ಫುಲ್ಲಿ ಚಾರ್ಜ್ಡ್ ಕೆಪಾಸಿಟರಿಂದಾಗಿ ಬೋರ್ಡ್ ಅನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಡಿಸ್ಚಾರ್ಜಿಂಗ್ ಟೂಲ್ ಬಳಸುವ ಮೂಲಕ ಕೆಪಾಸಿಟರ್ ಅನ್ನು ಡಿಸ್ಚಾರ್ಜಿಂಗ್ ಲ್ಯಾಂಪ್ನಿಂದ ಕೇಬಲ್ಗಳನ್ನು ಎಚ್ಚರಿಕೆಯಿಂದ ಕನೆಕ್ಟ್ ಮಾಡಿ. ಈ ಸಂದರ್ಭದಲ್ಲಿ ಫ್ಯೂಸ್ ಕಾರ್ಯನಿರ್ವಹಿಸುತ್ತಿರುವುದರಿಂದ ಕೆಪಾಸಿಟರ್ ಚಾರ್ಜ್ ಆಗುವುದಿಲ್ಲ ಮತ್ತು ಲ್ಯಾಂಪ್ ಆಫ್ ಪೊಸಿಷನ್ನಲ್ಲಿ ಉಳಿಯುತ್ತದೆ. ಆದರೆ ಫ್ಯೂಸ್ ಹಾರಿಹೋದ ಕಾರಣ ಕೆಪಾಸಿಟರ್ ಚಾರ್ಜ್ ಆಗುತ್ತದೆ ಮತ್ತು ಕೆಪಾಸಿಟರ್ ಡಿಸ್ಚಾರ್ಜ್ ಆಗುತ್ತಿದ್ದಂತೆ ದೀಪವು ಬೆಳಗುತ್ತದೆ. ಮುಂದೆ ನಾವು ಫ್ಯೂಸ್ ಅನ್ನು ಪರಿಶೀಲಿಸೋಣ. ಪವರ್ ಸಪ್ಲೈ ಬೋರ್ಡ್ನಲ್ಲಿ ಫ್ಯೂಸ್ ಅನ್ನು ಪತ್ತೆಹಚ್ಚುವ ಮೂಲಕ ಪ್ರಾರಂಭಿಸಿ. ಇದು ಸಾಮಾನ್ಯವಾಗಿ ಗಾಜು ಅಥವಾ ಸೆರಾಮಿಕ್ನಿಂದ ಮಾಡಲಾದ ಸಣ್ಣ ಸಿಲಿಂಡರ್ ಆಕಾರದ ಕಾಂಪೊನೆಂಟ್ ಆದ ಇದು ಎರಡೂ ತುದಿಗಳಲ್ಲಿ ಮೆಟಲ್ ಕ್ಯಾಪ್ಗಳನ್ನು ಹೊಂದಿರುತ್ತದೆ. ಫ್ಯೂಸ್ ಅನ್ನು ಟೆಸ್ಟ್ ಮಾಡಲು ಕಂಟಿನ್ಯೂಟಿ ಮೋಡ್ಗೆ ಮಲ್ಟಿಮೀಟರ್ ಸೆಟ್ ಅನ್ನು ಬಳಸಿ. ಫ್ಯೂಸ್ ಕಂಟಿನ್ಯೂಸ್ ಎಲೆಕ್ಟ್ರಿಕಲ್ ಪಾತ್ ಹೊಂದಿದೆ ಎಂದು ನಿರ್ಧರಿಸಲು ಈ ಸೆಟ್ಟಿಂಗ್ ಸಹಾಯ ಮಾಡುತ್ತದೆ. ಫ್ಯೂಸ್ನ ಎರಡು ತುದಿಗಳಿಗೆ ಮಲ್ಟಿಮೀಟರ್ನ ಪ್ರೋಬ್ಗಳನ್ನು ತಾಗಿಸಿ. ಕಾರ್ಯನಿರ್ವಹಿಸುವ ಫ್ಯೂಸ್ನಲ್ಲಿ ಮಲ್ಟಿಮೀಟರ್ ನಿರಂತರತೆಯನ್ನು ಸೂಚಿಸುವ ಬೀಪ್ ಧ್ವನಿಯೊಂದಿಗೆ 1ರಿಂದ 0ಗೆ ಬದಲಾವಣೆಯನ್ನು ನೋಂದಾಯಿಸಬೇಕು. ಆದಾಗ್ಯೂ ನಮ್ಮ ಈ ಸನ್ನಿವೇಶದಲ್ಲಿ ಮಲ್ಟಿಮೀಟರ್ ಯಾವುದೇ ಶಬ್ದವಿಲ್ಲದೆ 1ಅನ್ನು ಪ್ರದರ್ಶಿಸುವುದನ್ನು ಮುಂದುವರಿಸಿದರೆ ಅದು ಫ್ಯೂಸ್ನೊಳಗಿನ ಸರ್ಕ್ಯೂಟ್ನಲ್ಲಿ ಕಡಿತವನ್ನು ಸೂಚಿಸುತ್ತದೆ. ಈ ಸ್ಥಿತಿಯು ಫ್ಯೂಸ್ ಹಾರಿಹೋಗಿದೆ ಮತ್ತು ಬದಲಿ ಅಗತ್ಯವಿದೆ ಎಂದು ಖಚಿತಪಡಿಸುತ್ತದೆ. ಫ್ಯೂಸ್ ಅನ್ನು ಬದಲಿಸುವಾಗ ಮೊದಲಿಗೆ ನಾವು ಅದನ್ನು ಬೋರ್ಡ್ನಿಂದ ಎಚ್ಚರಿಕೆಯಿಂದ ತೆಗೆದುಹಾಕಬೇಕು. ಇದು ಡಿಸೋಲ್ಡರಿಂಗ್ನ ಸೂಕ್ಷ್ಮ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಸರ್ಕ್ಯೂಟ್ ಬೋರ್ಡ್ಗೆ ಫ್ಯೂಸ್ ಅನ್ನು ಜೋಡಿಸುವಲ್ಲಿ ಸೋಲ್ಡರಿಂಗ್ ಐರನ್ ಅನ್ನು ಬಳಸಿ. ನಿಧಾನವಾಗಿ ಕರಗಿಸಿ ತೆಗೆದುಹಾಕಿ. ಇಲ್ಲೊಂದು ಸುರಕ್ಷತಾ ಸಲಹೆ. ಹತ್ತಿರದ ಕಾಂಪೊನೆಂಟ್ಸ್ಗಳಿಗೆ ಹಾನಿಯಾಗದಂತೆ ನೀವು ನಿಖರವಾಗಿ ಶಾಖವನ್ನು ಕೊಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಸೋಲ್ಡರ್ ತೆಗೆದ ನಂತರ ನೀವು ಹಳೆಯ ಫ್ಯೂಸ್ ಅನ್ನು ಅದರ ಸ್ಥಾನದಿಂದ ಮೇಲಕ್ಕೆತ್ತಬಹುದು. ಈಗ ಹೊಸ ಫ್ಯೂಸ್ ಅನ್ನು ಅದರ ಇನ್ಸ್ಟಾಲೇಷನ್ಗಾಗಿ ತಯಾರಿಸಿ. ಗಾತ್ರ, ರೀತಿ ಮತ್ತು ಪ್ರಸ್ತುತ ರೇಟಿಂಗ್ಗೆ ಸಂಬಂಧಿಸಿದಂತೆ ಇದು ಹಳೆಯ ಫ್ಯೂಸ್ನ ವಿಶೇಷಣಗಳಿಗೆ ಹೊಂದಿಕೆಯಾಗುತ್ತದೆ ಎಂದು ಪರಿಶೀಲಿಸಿ. ಹೊಸ ಫ್ಯೂಸ್ ಅನ್ನು ಬೋರ್ಡಲ್ಲಿ ಇರಿಸಿ. ಸರ್ಕ್ಯೂಟ್ ಪ್ಯಾಡ್ಗಳೊಂದಿಗೆ ಸರಿಯಾದ ಜೋಡಣೆಯಾಗಿದೆ ಎಂದು ಖಾತ್ರಿಪಡಿಸಿಕೊಳ್ಳಿ. ಸೋಲ್ಡರಿಂಗ್ ಐರನ್ನೊಂದಿಗೆ ಫ್ಯೂಸ್ನ ಪ್ರತಿ ತುದಿಗೆ ಸಣ್ಣ ಪ್ರಮಾಣದ ಸೋಲ್ಡರ್ ಅನ್ನು ಹಾಕಿ ಅದನ್ನು ಬೋರ್ಡ್ಗೆ ದೃಢವಾಗಿ ಭದ್ರಪಡಿಸಿ. ಉತ್ತಮ ಎಲೆಕ್ಟ್ರಿಕಲ್ ಕನೆಕ್ಟಿವಿಟಿಗೆ ಮತ್ತು ಭವಿಷ್ಯದ ವೈಫಲ್ಯಗಳನ್ನು ತಡೆಗಟ್ಟಲು ಕ್ಲೀನ್ ಸೋಲ್ಡರ್ ಜಾಯಿಂಟ್ ಅನ್ನು ರಚಿಸಲು ಮರೆಯದಿರಿ. ಈಗ ನಾವು ಮಲ್ಟಿಮೀಟರ್ ಅನ್ನು ಬಳಸಿಕೊಂಡು ಪವರ್ ಸಪ್ಲೈ ಬೋರ್ಡ್ ಕಾರ್ಯನಿರ್ವಹಿಸುತ್ತಿದೆ ಎಂದು ಪರಿಶೀಲಿಸೋಣ. ಆದ್ದರಿಂದ ಭೂತಗನ್ನಡಿಯಿಂದ ಎಲ್ಸಿಡಿ ಅಥವಾ ಎಲ್ಇಡಿ ಟಿವಿಗೆ ಇರುವ ಕೇಬಲ್ನ ಕನೆಕ್ಟರ್ ಬಳಿ ವಿವರಣೆಯನ್ನು ಪರೀಕ್ಷಿಸಿ. ಸೂಚಿಸಲಾದ ವೋಲ್ಟೇಜ್ ಟಿವಿಗೆ ಅಗತ್ಯವಿರುವ ಸ್ಪೆಸಿಫಿಕೇಷನ್ಗಳಿಗೆ ಹೊಂದಿಕೆಯಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಅದೇ ವೋಲ್ಟೇಜ್ ಕೇಬಲ್ನ ಕೊನೆಯಲ್ಲಿ ಪರಿಶೀಲಿಸಿದಾಗ ಕೂಡ ಗೋಚರಿಸಬೇಕು. ಎಸಿ ಸಾಕೆಟ್ ಅನ್ನು ಎಲ್ಸಿಡಿ ಅಥವಾ ಎಲ್ಇಡಿ ಟಿವಿಯ ಪವರ್ ಸಪ್ಲೈ ಬೋರ್ಡ್ಗೆ ಕನೆಕ್ಟ್ ಮಾಡಿ ಮತ್ತು ಅದನ್ನು ಪವರ್ ಆನ್ ಮಾಡಿ. ಸರಿಯಾದ ಕಾರ್ಯವನ್ನು ಖಚಿತಪಡಿಸಿಕೊಳ್ಳಲು ವಿವಿಧ ವೋಲ್ಟೇಜ್ಗಳನ್ನು ಎಚ್ಚರಿಕೆಯಿಂದ ಟೆಸ್ಟ್ ಮಾಡಿ ಪರಿಶೀಲಿಸಿ. ವೋಲ್ಟೇಜ್ ಮೋಡ್ನಲ್ಲಿ ಮಲ್ಟಿಮೀಟರ್ ಅನ್ನು ಬಳಸಿ ಪವರ್ ಸಪ್ಲೈ ಬೋರ್ಡ್ನ ಪ್ರತಿ ಟರ್ಮಿನಲ್ನಲ್ಲಿ ಪ್ರೋಬ್ಗಳನ್ನು ಇರಿಸಿ ಮತ್ತು ರೀಡಿಂಗ್ಸ್ ಅನ್ನು ಎಚ್ಚರಿಕೆಯಿಂದ ರೆಕಾರ್ಡ್ ಮಾಡಿ. ಯಾವುದೇ ಟರ್ಮಿನಲ್ ಶೂನ್ಯಕ್ಕೆ ಸಮೀಪವಿರುವ ವೋಲ್ಟೇಜ್ ರೀಡಿಂಗ್ ತೋರಿಸಿದರೆ ಅದು ಪವರ್ ಸಪ್ಲೈ ಬೋರ್ಡ್ ಬದಲಿ ಅಗತ್ಯವನ್ನು ಸೂಚಿಸುತ್ತದೆ. ಪವರ್ ಸಪ್ಲೈ ಬೋರ್ಡ್ ಟೆಸ್ಟಿಂಗ್ನಲ್ಲಿ ಕೇವಲ 3.5 ವೋಲ್ಟ್ ಪಿನ್ಗಳು ಅಲೈವ್ ಆಗಿರುತ್ತದೆ. ಮುಂದೆ ಮೇನ್ ಬೋರ್ಡ್ನ ಸಂಪೂರ್ಣ ತಪಾಸಣೆ ನಡೆಸಲು ಮುಂದುವರಿಯಿರಿ. ಪವರ್ ಸಪ್ಲೈ ಬೋರ್ಡ್ಗೆ ಮೇನ್ ಬೋರ್ಡ್ ಮತ್ತು ಬ್ಯಾಕ್ ಲೈಟ್ನ ಕೇಬಲ್ಗಳನ್ನು ಕನೆಕ್ಟ್ ಮಾಡಿ. ನಂತರ ಎಸಿ ಸಾಕೆಟ್ ಅನ್ನು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ ಅದನ್ನು ಆನ್ ಮಾಡಿ. ಮುಂದೆ ಟಿವಿ ರಿಮೋಟ್ ಕಂಟ್ರೋಲರ್ ಅನ್ನು ಬಳಸಿಕೊಂಡು ಟೆಲಿವಿಷನ್ನಲ್ಲಿ ಪವರ್ ಆನ್ ಮಾಡಿ ಎಲ್ಇಡಿ ಲೈಟ್ ಆನ್ ಆಗುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಎಲ್ಇಡಿಯ ಸಕ್ರಿಯಗೊಳಿಸುವಿಕೆಯು ಮೇನ್ ಬೋರ್ಡ್ನ ಸರಿಯಾದ ಕಾರ್ಯನಿರ್ವಹಣೆಯನ್ನು ದೃಢೀಕರಿಸುತ್ತಾ ಯಾವುದೇ ಸಂಭಾವ್ಯ ಪವರ್ ರಿಲೇಟೆಡ್ ಸಮಸ್ಯೆಗಳನ್ನು ತಳ್ಳಿಹಾಕುತ್ತದೆ. ಮುಂಚಿನ ಟ್ರಬಲ್ ಶೂಟಿಂಗ್ ಹಂತಗಳನ್ನು ಪೂರ್ಣಗೊಳಿಸಿದ ಹೊರತಾಗಿಯೂ ಕೆಲವೊಮ್ಮೆ ನೀವು ನೋ ಡಿಸ್ಪ್ಲೇ ಇಶ್ಯೂ ಅನ್ನು ಎದುರಿಸಬಹುದು. ಅಂತಹ ಸಂದರ್ಭದಲ್ಲಿ ಮತ್ತಷ್ಟು ಡಯಾಗ್ನೋಸಿಸ್ಗಾಗಿ ವ್ಯವಸ್ಥಿತ ಮಾರ್ಗದರ್ಶಿಯಾಗಿ ಒದಗಿಸಿದ ಫ್ಲೋ ಚಾರ್ಟ್ ಅನ್ನು ಪರಿಶೀಲಿಸಿ. ಪವರ್ ಸಪ್ಲೈ ಬೋರ್ಡ್ ಕಾರ್ಯವನ್ನು 24 ವೋಲ್ಟ್ ಸೇರಿದಂತೆ ಎಲ್ಲಾ ವೋಲ್ಟೇಜ್ಗಳನ್ನು ಖಾತ್ರಿಪಡಿಸಿಕೊಂಡು ದೃಢೀಕರಿಸುವ ಮೂಲಕ ಪ್ರಾರಂಭಿಸಿ. ಪವರ್ ಸಪ್ಲೈ ಬೋರ್ಡ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಫ್ರಂಟ್ ಪ್ಯಾನೆಲ್ ಇರುವ ಪವರ್ ಬಟನ್ನ ಕಾರ್ಯವನ್ನು ಪರೀಕ್ಷಿಸಲು ಮುಂದುವರಿಯಿರಿ.
ದೋಷ ಕಂಡುಬಂದಲ್ಲಿ ಬದಲಾಯಿಸಿ. ಮುಂದೆ ಐಆರ್ ರಿಸೀವರ್ನ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿ. ಸಿಗ್ನಲ್ ರಿಸೆಪ್ಷನ್ ಅನ್ನು ಪುನಃಸ್ಥಾಪಿಸಲು ಅಗತ್ಯವಿದ್ದರೆ ಬದಲಾಯಿಸಿ. ಕೊನೆಯದಾಗಿ ಹಾನಿ ಅಥವಾ ಅಸಮರ್ಪಕ ಕಾರ್ಯದ ಯಾವುದೇ ಚಿಹ್ನೆಗಳಿಗಾಗಿ ಮೇನ್ ಬೋರ್ಡ್ ಅನ್ನು ಪರಿಶೀಲಿಸಿ. ಟಿವಿ ಸ್ಟಾರ್ಟ್ಅಪ್ ಅನ್ನು ಸುಲಭಗೊಳಿಸಲು ಎಲ್ಲಾ ಸಂಪರ್ಕಗಳನ್ನು ಸರಿಯಾಗಿ ಸುರಕ್ಷಿತಗೊಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಟಿವಿಯ ಸರಿಯಾದ ಆಪರೇಷನ್ ಅನ್ನು ದೃಢೀಕರಿಸುವ ಹಿಂದಿನ ಎಲ್ಲಾ ಟೆಸ್ಟ್ಗಳೊಂದಿಗೆ ಸಾಧನವು ಅತ್ಯುತ್ತಮವಾದ ಕೆಲಸದ ಸ್ಥಿತಿಯಲ್ಲಿದೆ ಎಂದು ವಿಶ್ವಾಸದಿಂದ ಹೇಳಬಹುದು. ಈಗ ನಾವು ಟಿವಿಯನ್ನು ರಿಅಸೆಂಬಲ್ ಮಾಡಿ ಮತ್ತು ಟೆಸ್ಟ್ ಮಾಡೋಣ. ಬ್ಯಾಕ್ ಕವರನ್ನು ಟಿವಿಗೆ ಸುರಕ್ಷಿತವಾಗಿ ಜೋಡಿಸಲು ಸ್ಕ್ರೂ ಡ್ರೈವರ್ ಅನ್ನು ಬಳಸಿ. ಸ್ಟೆಬಿಲಿಟಿಯನ್ನು ಖಾತ್ರಿಪಡಿಸಿಕೊಳ್ಳಲು ಟಿವಿಯನ್ನು ಟೇಬಲ್ನ ಮೇಲೆ ನೇರವಾಗಿ ಪೊಸಿಷನ್ನಲ್ಲಿ ಇರಿಸಿ. ಸ್ಕ್ರೀನ್ನ ಮೇಲೆ ಪ್ರದರ್ಶಿಸಲಾದ ಪ್ಯಾಟರ್ನ್ಗಳು ಫ್ಯಾಕ್ಟರಿ ರೀಸೆಟ್ ರಿಮೋಟ್ ಬಳಸಿ ಮಾಡಿದ ಸೆಕ್ಷನ್ ಜೊತೆ ನಿಖರವಾಗಿ ಹೊಂದಿಕೆಯಾಗುತ್ತವೆ ಎಂದು ಪರಿಶೀಲಿಸಿ. ಇದರೊಂದಿಗೆ ಈ ಸೆಷನ್ ಮುಕ್ತಾಯಗೊಳ್ಳುತ್ತದೆ. ಈ ಸೆಷನ್ನಲ್ಲಿ ಕಲಿತ ಅಂಶಗಳು: ಎಲ್ಸಿಡಿ ಅಥವಾ ಎಲ್ಇಡಿ ಟಿವಿಯ ನೋ ಪವರ್ ಇಶ್ಯೂ ದೋಷಗಳನ್ನು ಗುರುತಿಸುವುದು, ಫ್ಲೋ ಚಾರ್ಟ್ ವಿಧಾನವನ್ನು ಬಳಸಿಕೊಂಡು ಎಲ್ಸಿಡಿ ಅಥವಾ ಎಲ್ಇಡಿ ಟಿವಿಯ ದೋಷ ಸರಿಪಡಿಸುವುದು, ಡಿಬಗ್ ಮಾಡಿದ ನಂತರ ಟಿವಿಯನ್ನು ಪರೀಕ್ಷಿಸುವುದು. ಸೆಷನ್ ಅನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ನಾವು ನಿಮ್ಮನ್ನು ಭೇಟಿಯಾಗುತ್ತೇವೆ.